ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈಸಿ ಕುಕ್ಕಿಂಗ್ ಬೈ ಮೀ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬದನೆಕಾಯಿ ಎಣ್ಗಾಯಿ ಪಲ್ಯ. ಇದನ್ನ ಮಾಡಲಿಕ್ಕೆ ಖಾರದ ಪುಡಿ, ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ, ಉಪ್ಪು, ಮಸಾಲ ಪುಡಿ, ಕಟ್ ಮಾಡಿರೋ ಈರುಳ್ಳಿ, ಗುರೆಳ್ ಪುಡಿ, ಹುರಿದಿಟ್ಕೊಂಡಿರೋಂಥ ಶೇಂಗಾ ಬೀಜ, ಮಾಡಲಿಕ್ಕೆ ಬೇಕಾಗೋಷ್ಟು ಎಣ್ಣೆ, ಕರಿಬೇವು, ಬೆಳ್ಳುಳ್ಳಿ, ಕಟ್ ಮಾಡಿರೋ ಕೊತ್ತಂಬರಿ, ಹುಣಸೆಹಣ್ಣನ ಈ ಥರ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಅರ್ಧ kg ಬದನೆಕಾಯಿನ ತೊಗೊಂಡು ಈ ಥರ ಮಧ್ಯದಲ್ಲಿ 4 ಪೀಸ್ ಆಗೋ ಥರ ಕಟ್ ಮಾಡ್ಕೊಳ್ತಿದ್ದೀನಿ. ಪೂರ್ತಿ ಪೀಸ್ ಆಗಬಾರ್ದು, ಈ ಥರ ಅರ್ಧಕ್ಕೆ ನಿಲ್ಲಿಸ್ಕೋಬೇಕು. ಏನಾದರೂ ಹುಳ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಪಾತ್ರೆಗೆ ನೀರು, ಸ್ವಲ್ಪ ಜೋಳದ ಹಿಟ್ಟು, ಉಪ್ಪನ್ನು ಹಾಕಿ ಬದನೆಕಾಯಿನ ಹಾಕಿ ನೆನೆಸಿಟ್ಕೊಳ್ತಿದ್ದೀನಿ. ನಾವು ಒಂದು ಸ್ಟಫಿಂಗ್ನ ರೆಡಿ ಮಾಡಬೇಕು ಮಸಾಲದು, ಬದನೆಕಾಯಿ ತುಂಬ್ಕೊಳ್ಳೋಕ್ಕೋಸ್ಕರ. ಅಲ್ಲಿವರೆಗೂ ಬದನೆಕಾಯಿ ಕಲರ್ ಚೇಂಜ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಥರ ಹಾಕಿಟ್ಟಿದ್ದೀನಿ. ಒಂದು ಪ್ಲೇಟಿಗೆ 2 ಟೇಬಲ್ ಸ್ಪೂನಷ್ಟು ಗುರೆಳ್ ಪುಡಿ, 1 ಟೀ ಸ್ಪೂನಷ್ಟು ಮಸಾಲ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಅರಿಶಿನ ಪುಡಿ, 2 ಟೀ ಸ್ಪೂನ್ ಖಾರದ ಪುಡಿ, ಹುಣಸೆಹಣ್ಣಿನ ರಸನ ಸೇರಿಸಿ ಬಿಡ್ತಿದ್ದೀನಿ. ನಂತರ ಶೇಂಗಾ ಪುಡಿ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಈ ಥರ ರೋಸ್ಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸಿ ಪೌಡ್ರ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಅದು ಕೂಡ 2 ಟೇಬಲ್ ಸ್ಪೂನ್ ಅಷ್ಟಿದೆ. ನಂತರ ಸ್ಟವ್ನ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡು 2.5 ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಚಟಪಟ ಅಂತ ಸಿಡಿದಿದ್ದಾದಮೇಲೆ ಕಟ್ ಮಾಡಿರೋ ಈರುಳ್ಳಿನ ಸೇರಿಸಿ ಕರಿಬೇವನ್ನ ಹಾಕಿ ಚೆನ್ನಾಗಿ ಒಂದ್ಸಲ ಫ್ರೈ ಮಾಡಿರೋಂಥ ಒಗ್ಗರಣೆನ ಈ ಮಸಾಲ ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಕಟ್ ಮಾಡಿರೋ ಕೊತ್ತಂಬರಿನೂ ಸೇರಿಸಿ ಚೆನ್ನಾಗಿ ಒಂದ್ಸಲ ಕೈಯಿಂದ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬದನೆಕಾಯಿ ಎಣ್ಗಾಯಿ ಮಾಡಲಿಕ್ಕೆ ಬೇಕಾಗುವಂಥ ಸ್ಟಫಿಂಗ್ ರೆಡಿ. ನೀವು ಕೂಡ ಇದೇ ವಿಧಾನದಲ್ಲಿ ಟ್ರೈ ಮಾಡಿ. ತುಂಬ ಅದ್ಭುತವಾದ ರುಚಿಯಲ್ಲಿ ಬದನೆಕಾಯಿ ಎಣ್ಗಾಯಿ ಪಲ್ಯನ ನೀವು ಕೂಡ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಇದನ್ನು ನಾನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಬದನೆಕಾಯಿ, ಒಂದ್ಸಲ ಚೆನ್ನಾಗಿರೋ ನೀರಲ್ಲಿ ತೊಳೆದ್ಬಿಟ್ಟು ಮಸಾಲೆನ ತುಂಬ್ಕೊಳ್ತಿದ್ದೀನಿ. ಎಲ್ಲ ಮಸಾಲೆನ ಬದನೆಕಾಯಿಗೆ ತುಂಬಿದ್ದಾದಮೇಲೆ ಎತ್ತಿಟ್ಕೊಂಡು ಇದನ್ನು ಮತ್ತೆ ಒಂದ್ಸಲ ಬೇಯಿಸ್ಕೋಬೇಕಲ್ಲ, ಅದಕ್ಕೋಸ್ಕರ ಇದನ್ನು ಅಜ್ಜಿಯವ್ರು ಮಾಡ್ತಿದ್ದಂಥ ಬದನೆಕಾಯಿ ಎಣ್ಗಾಯಿ ಪಲ್ಯ. ಇದೇ ವಿಧಾನದಲ್ಲಿ ಅವರು ಕೂಡ ಮಾಡ್ತಿದ್ರು. ತುಂಬ ರುಚಿಯಾಗಿ ಬರೋದು, ನಾವು ಕೂಡ ಇಷ್ಟಪಟ್ಟು ತಿಂತಿದ್ವಿ. ನಿಮಗೂ ಇಷ್ಟ ಆಗುತ್ತೆ, ಒಂದ್ಸಲ ಟ್ರೈ ಮಾಡಿ. ಅದೇ ಪ್ಯಾನ್ಗೆ ಬದನೆಕಾಯಿನೆಲ್ಲ ಹಾಕಿ ಉಳಿದಿರೋಂಥ ಮಸಾಲನ ಸೇರಿಸಿ ತಟ್ಟೆನ ತೊಳೆದ್ಬಿಟ್ಟು ನೀರನ್ನು ಸೇರಿಸ್ಕೊಳ್ತಿದ್ದೀನಿ. ಬದನೆಕಾಯಿ ಬೇಯೋದಕ್ಕೆ ಬೇಕಾಗೋಷ್ಟು ನೀರನ್ನು ಮಾತ್ರ ಸೇರಿಸ್ಕೊಳ್ಳಿ. ಇದನ್ನು ನೀವು ಚಪಾತಿಗೆ, ರೊಟ್ಟೆಗೆ, ಅನ್ನಕ್ಕೆ ಕೂಡ ಮಾಡ್ಬೋದು. ಒಂದೇ ರೆಸಿಪಿ 3 ಮೇನ್ ಡಿಶ್ ಜೊತೆ ಇದನ್ನು ಸರ್ವ್ ಮಾಡ್ಬೋದು. ಬದನೆಕಾಯಿ ಬೆಂದಿದೆ, ಎಣ್ಣೆ ಕೂಡ ಬಿಟ್ಕೊಂಡಿದೆ ನೋಡಿ. ಇವಾಗ ಇದಕ್ಕೆ ಸ್ವಲ್ಪ ಕಟ್ ಮಾಡಿರೋಂಥ ಕೊತ್ತಂಬರಿನ ಸೇರಿಸಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ಸರ್ವ್ ಮಾಡಿದರೆ ರುಚಿಕರವಾದ ಬದನೆಕಾಯಿ ಎಣ್ಗಾಯಿ ಪಲ್ಯ ರೆಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಈಸಿ ಕುಕ್ಕಿಂಗ್ ಬೈ ಮೀ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.